ಹಾಯ್ ಹಲೋ ನಮಸ್ಕಾರ. ಇವತ್ತು ಆಯುಧ ಪೂಜೆದ್ದು ವಿಡಿಯೋ ಅದ್ರ ಲೇಟಾಗಿ ಬರತೈತಿ. ಯಾಕಂದ್ರೆ ನಾವು ಮೈಸೂರಿಗೆ ಹೋಗ್ಬೇಕಂತೇಳಿ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು. ಹಂಗಾಗಿ ಆ ಪ್ಲ್ಯಾನಿನ ಸಂಬಂಧ ಎಲ್ಲಿ ದೇವಸ್ಥಾನಕ್ಕೆ ಅದು ಹೋಗಲಿಲ್ಲ. ಮನ್ಯಾಗ ಪೂಜೆ ಮಾಡಿ ಇದು ನಮ್ಮ ಮನೆಯವ್ರ ಆಫೀಸ್ ಒಳಗೆ ಸ್ವೀಟ್ ಬಾಕ್ಸು ಅದು ಕೊಟ್ಟಿದ್ದು. ಯಾವತ್ತು ಮಂಗಳವಾರ ಈ ಸ್ವೀಟ್ ಬಾಕ್ಸು ಹಣ್ಣು ಚುರುಮುರಿ ಎಲ್ಲ ಕೊಟ್ಟು ಆಫೀಸಲ್ಲಿ ಪೂಜೆ ಮಾಡಿರೋದಿದು. ಇನ್ನು ಪೂಜೆ ಮುಗಿಸಿದ್ದು ಮೇಲೆ ಮಾರನೇ ದಿನ ಯಾವತ್ತು ಆಯುಧ ಪೂಜೆದ್ದು ಮೊದಲೇ ದಿನವೇ ಅವ್ರು ಪೂಜೆಗಳು ಮಾಡ್ತಾರೆ. ಇನ್ನು ಆಯುಧ ಪೂಜೆ ದಿನ ನಾನು ಮನೆಯಾಗೆ ಹಾರ ರೆಡಿ ಮಾಡಿದೆ. ನಮ್ಮ ಕಾರ್ಗೊಂದು, ನಮ್ಮ ಬೈಕಿಗೊಂದು, ಮತ್ತು ಹೊಸ್ಲು ತೋರಣ ಮತ್ತು ಗಾಡಿಗಳಿಗೆ ಒಮ್ಮೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಮೈಸೂರಿಗೆ ಹೋಗಬೇಕು, ಹೆಂಗೂ ಮನೆಯಾಗೆ ಖಾಲಿ ಅದೀವಿ, ಹೋಗೋಣ ಅಂತೇಳಿ. ನೋಡಿರಿ ಎಷ್ಟು ನೀಟಾಗಿ ಹೂ ಬಂದೈತಿ. 1.5 kgಯಲ್ಲಿ 2 ಹಾರ ಮತ್ತು ದೇವ್ರ ಪೂಜೆಗೂ ಮತ್ತು ಬಾಗಿಲ ತೋರಣ ಮತ್ತು ಇನ್ನೂ ಒಂದಿಷ್ಟು ಹೂವು ಎತ್ತಿಟ್ಟಿನಿ. ಅಷ್ಟಕ್ಕೊಂದಾಯಿತು. ಬೆಳಗಿನ ಜಾವ ಅಂದ್ರೆ ಬೆಂಗಳೂರಿಗೆ ಮೈಸೂರೇನೋ ಹತ್ರನೇ, ಒಂದು 2 ಅವರ್ ಆಗುತ್ತೆ ಅಷ್ಟೇ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರದೇ ಇರೋದಕ್ಕೆ ಬಸ್ ಏನು ಬುಕ್ ಮಾಡ್ಕೊಂಡಿದ್ದಿಲ್ಲ. ಹೋಗಾಗ ಟ್ರೈನಿಗೆ ಹೋದ್ರಾಯ್ತು. ಬರ್ಬೇಕಂದಾಗ ನೋಡೋಣ ಅಂಥೇಳಿ ಬರ್ಬೇಕಂದಾಗ ಬಸ್ಸಿಗೆ ಬಂದಿರೋದು. ನೋಡಿರಿ ಡೋರ್ ತೋರಣ ಎಷ್ಟು ಚೆನ್ನಾಗಿ ಪೋನ್ಸೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿರಿ. ನೋಡಿರಿ ಬೆಳಗಿನ ಜಾವ 4 ಗಂಟೆಗೆ ರೆಡಿಯಾಗಿ 4 ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ಅವತ್ತು ಮೈಸೂರಿಗೆ ಹೋಗೋಕೆ ರೆಡಿಯಾಗಿದ್ದಿದ್ದು. ಮೈಸೂರು ದಸರಾ ನೋಡಬೇಕು ಅನ್ನೋ ಆಸೆಯಿಂದನೇ ಬೆಳಗಿನ ಜಾವ ರೆಡಿಯಾಗಿ ಹೋಗ್ತಾಯಿದ್ವಿ. ಅಪ್ಪಾಜಿ ವೇಸ್ಟ್ ಇದ್ರು ನೋಡಪ್ಪಾಜಿ, ವಾಟರ್ ಬಾಟಲ್ ವೇಸ್ಟ್ ವಾಟರ್ ಬಾಟಲ್. ಮುಂದೆ ಬರ್ರಿ, ಅಲ್ಲೇ ಹೋದ್ರಿ ಮುಂದೆ ಹೋಗಲ್ಲೇ. ಹಾಂ ತರಕಾರಿ ಆಯ್ತು.